I'm on very cloud nine to share one more very interesting video that is related to direct and indirect speech. ಆದ್ಮೇಲೆ ಯೂಸ್ವಲ್ ಆಗಿ ನಾವು ಹೈಸ್ಕೂಲ್ ಮಟ್ಟದಲ್ಲಿರ್ಬೋದು ಪಿ ಯು ಮಟ್ಟದಲ್ಲಿರ್ಬೋದು ಈ ಒಂದು ಟಾಪಿಕ್ ಬಹಳನೇ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಇರುವಂಥದ್ದು. ಒಬ್ಬ ಕನ್ನಡ ಮೀಡಿಯಂ ಸ್ಟೂಡೆಂಟ್ಗಂತೂ ಇನ್ನೂ ಕ್ಲಿಷ್ಟಕರವಾಗ್ತಾ ಇರತ್ತೆ. ಅದಕ್ಕಾಗಿ ಅವನ್ನೆಲ್ಲ ದೃಷ್ಟಿ ಇಟ್ಕೊಂಡು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ. ಇಲ್ಲಿ ನೋಡಿ, ಪ್ರತಿಯೊಂದು ಒಂದು ಸಣ್ಣ ಸಣ್ಣ ಹಂತಗಳಲ್ಲೂ ಕೂಡ ನಾನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಇದು ಸೆಕೆಂಡ್ ಪಿ ಯು ಮತ್ತೆ 10th ಎರಡು ವಿದ್ಯಾರ್ಥಿಗಳಿಗೆ ಬಹಳನೇ ಉಪಯುಕ್ತವಾಗ್ತಾ ಇರುವಂತ ವಿಡಿಯೋ. ಇಲ್ಲಿ ನೋಡಿ, ಫಸ್ಟ್ಗೆ ಡೈರೆಕ್ಟ್ ಸ್ಪೀಚ್ ಅಂದ್ರೆ ಏನು? When the spoken words are presented in the same way without ಎನಿ ಚೇಂಜ್ ಇಟ್ ಇಸ್ ಕಾಲ್ಡ್ ಎಸ್ ಡೈರೆಕ್ಟ್ ಸ್ಪೀಚ್. ಹೀಗಂತಂದ್ರೆ ನಾವೇನು ಮಾತಾಡ್ತೇವಲ್ಲ, ನಾವು ಫ್ರೆಂಡ್ಸ್ ಜೊತೆ ಮಾತಾಡ್ಬೋದು, ನಾವು ರಿಲೇಟಿವ್ ಜೊತೆ ಮಾತಾಡ್ಬೋದು, ಅವ್ರು ನಮ್ಮ ಜೊತೆ ಮಾತಾಡ್ಬೋದು. ಡೈರೆಕ್ಟ್ ಕನ್ವರ್ಸೇಷನ್ ಏನಿರುತ್ತಲ್ವಾ ಅದಕ್ಕೆ ನಾವು ಡೈರೆಕ್ಟ್ ಸ್ಪೀಚ್ ಅಂತ ಹೇಳ್ತೀವಿ. ಹೌದಾ? ಅದೇ ನಾವು ಕೇಳ್ಕೊಂಡಿದ್ದನ್ನ ಇನ್ನೊಬ್ಬರಿಗೆ ಹೇಳೋದು. ಹೌದಾ? ಈಗ ನಾವು ಯಾರೋ ಮಾತಾಡಿದ್ದನ್ನ ಇನ್ನೊಬ್ಬ ಕೇಳ್ಕೊಂಡು ಅದನ್ನ ಇನ್ನೊಬ್ಬಗೆ ಹೇಳೋದು, ಮತ್ತೊಬ್ಬಗೆ ಹೇಳೋದು, ಅದಕ್ಕೆ ನಾವು ಇಂಡೈರೆಕ್ಟ್ ಸ್ಪೀಚ್ ಅಂತೇವೆ. ಅಂತಂದ್ರೆ when the spoken words are presented by you in your own words it is called as indirect speech. ಅಂತಂದ್ರೆ ಇನ್ನೊಬ್ರು ಕೇಳಿದ್ದನ್ನ ಹೇಳೋದು, ನಮ್ಮದೇ ಆದ ಭಾಷೆಯಲ್ಲಿ ಹೇಳೋದು, ಅದಕ್ಕೆ ನಾವೇನಂತ ಹೇಳ್ತೇವೆ? ಇಂಡೈರೆಕ್ಟ್ ಸ್ಪೀಚ್ ಅಂತ ಹೇಳ್ತೇವೆ. ಇಲ್ಲಿ ಬಹಳ ಗಮನವಿಟ್ಟು ನೋಡ್ಬೇಕಾಗಿರೋ ವಿಷಯ ಏನಂತಂದ್ರೆ, ಇಲ್ಲಿ ನೀವು ಗಮನಿಸಬೇಕು, ಸಿ ಸೈಡ್ ಐ ಆಮ್ ವೆರಿ ಹ್ಯಾಪಿ ಅಂತ ಇದೆ. ಹೌದಾ? ಇಲ್ಲಿ ಸಿ ಸೈಡ್ ಕಾಮ ಇರುತ್ತೆ, ಇದು ಎರಡನೇ ಭಾಗ ಐ ಆಮ್ ವೆರಿ ಹ್ಯಾಪಿ ಐತಲ್ಲ, ಇದು ಆಲ್ಮೋಸ್ಟ್ ಯಾವಾಗಿರುತ್ತೋ ಡಬಲ್ ಇನ್ವರ್ಟೆಡ್ ಕಾಮ ಒಳಗಿರುತ್ತೆ. ಹೌದಾ? ಇದು ಸಿ ಸೈಡ್ ಅನ್ನೋದು ಒಂದು ಭಾಗ, ಇದು ಇನ್ನೊಂದು ಭಾಗ. ಅದೇನನ್ನು ಮತ್ತೆ ಹೇಳ್ತೇನೆ. ಇದ್ರ ಆನ್ಸರ್ ಏನಂತಂದ್ರೆ, ಮೊದಲು ನೋಡಿ, ಸಿ ಸೈಡ್ ದಟ್ ಶಿ ವಾಸ್ ವೆರಿ ಹ್ಯಾಪಿ. ಹೌದಾ? ಇದು ನೋಡಿದ್ವಿ, ಇದು ನೋಡಿದ ತಕ್ಷಣ ಇದು ಹೇಗೆ ಬಂತು? ಇಲ್ಲಿ ಏನಾದ್ರೂ ಬದಲಾವಣೆ ಮಾಡ್ಕೊಂಡ್ವಾ, ಅದನ್ನ ಹೆಂಗ್ ಕನ್ವರ್ಟ್ ಮಾಡಬೇಕು ಅನ್ನೋ ಎಷ್ಟೋ ಕ್ವಶನ್ಸ್ಗಳು ನಿಮ್ಮಲ್ಲಿ ಅರೈಸ್ ಆಗ್ತವೆ. ಹೌದಾ? ಅದನ್ನೇ ಹೇಗೆ ಮಾಡೋದು ಅಂತೇಳಿ ನಾವು ಈಗ ಡಿಸ್ಕಸ್ ಮಾಡೋದು. ಇಲ್ಲಿ ಎಲ್ಲರೂ ಗಮನವಿಟ್ಟು ನೋಡ್ಬೇಕಾಗಿರುವಂತ ವಿಷಯ ನೋಡಿ, ಏನಂತಂದ್ರೆ ರಮೇಶ್ ಸೇಡ್ ಐ ಗೋ ಟು ದ ಲೈಬ್ರರಿ. ಹೌದು, ಎರಡು ಭಾಗಗಳು. ಒಂದನೇ ಭಾಗ ಅದಕ್ಕೇನಂತ ಹೇಳ್ತೇವೆ? ರಿಪೋರ್ಟಿಂಗ್ ವರ್ಬ್ ಅಂತ ಹೇಳ್ತೇವೆ. ಹಾಗಿದ್ದಲ್ಲಿ ಎರಡನೇ ಭಾಗ ನೋಡಿ, ರಿಪೋರ್ಟೆಡ್ ಸ್ಪೀಚ್ ಅಂತ ಹೇಳ್ತೇವೆ. ಐ ಗೋ ಟು ದ ಲೈಬ್ರರಿ ಇದು ರಿಪೋರ್ಟೆಡ್ ಸ್ಪೀಚ್. ಇದನ್ನೇ ಆನ್ಸರ್ ಮಾಡಿದಾಗ ರಮೇಶ್ ಸೇಡ್ ದಟ್ ಹಿ ವೆಂಟ್ ಟು ದ ಲೈಬ್ರರಿ, ಇಷ್ಟೇ ತಗೋತೇವೆ. ಇಲ್ಲಿ ಬಹಳ ಗಮನವಿಟ್ಟು ಏನಂತಂದ್ರೆ, ಡೈರೆಕ್ಟ್ ಇಂದ ಇಂಡೈರೆಕ್ಟ್ ಸ್ಪೀಚ್ ಮಾಡೋ ಮುಂದೆ ಏನೇನು ಅಂಶಗಳನ್ನ ಗಣನೆಗೆ ತೆಗೆದುಕೊಳ್ಬೇಕು. ಹೌದಾ? ಫಸ್ಟ್ ಒನ್, ರಿಪೋರ್ಟೆಡ್ ಸ್ಪೀಚ್ ಇಸ್ ನಾಟ್ ಪ್ಲೇಸ್ಡ್ ವಿತ್ ಇನ್ ಇನ್ವರ್ಟೆಡ್ ಕಾಮಾಸ್. ಹೀಗೆಂದ್ರೆ ಏನಂತಂದ್ರೆ, ಇಲ್ಲಿ ನೋಡಿ, ಐ ಗೋ ಟು ದ ಲೈಬ್ರರಿ, ಇದು ಡಬಲ್ ಇನ್ವರ್ಟೆಡ್ ಕಾಮ ಇರೋದಾ? ಹೌದಾ? ಇಲ್ಲಿ ನಾವು ಡಬಲ್ ಇನ್ವರ್ಟೆಡ್ ಕಾಮನ ಕಾಣ್ತೇವೆ. ಹೌದಾ? ನಾವು ಇಂಡೈರೆಕ್ಟ್ ಸ್ಪೀಚ್ ಮಾಡಿದಾಗ ಈ ಡಬಲ್ ಇನ್ವರ್ಟೆಡ್ ಕಾಮ ರಿಮೂವ್ ಆಗತ್ತೆ. ದಿಸ್ ಇಸ್ ದ ಫಸ್ಟ್ ರೂಲ್. ಸೆಕೆಂಡ್ ರೂಲ್ ಬಂದ್ಬಿಟ್ಟು, ನೋ ಕಾಮ ಇಸ್ ಪ್ಲೇಸ್ ಆಫ್ಟರ್ ದ ರಿಪೋರ್ಟಿಂಗ್ ವರ್ಬ್. ಹಾಗಿದ್ರೆ ರಿಪೋರ್ಟಿಂಗ್ ವರ್ಬ್ ಏನು? ಸೇಡ್ ಅಂತಿದೆ. ಹೌದಾ? ಇಲ್ಲಿ ಕಾಮ ಹಾಕಿಲಾಗಿದೆ. ಇಲ್ಲಿ ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಕಾಮನ ರಿಮೂವ್ ಮಾಡ್ಕೋಬೇಕು, ಆ ಕಾಮನ ತೆಗಿಬೇಕು ಇಲ್ಲಿ. ಹೌದಾ? ಹಾಗಿದ್ದಲ್ಲಿ ನೆಕ್ಸ್ಟ್ ಏನಂತಂದ್ರೆ, ದ ರಿಪೋರ್ಟಿಂಗ್ ಸ್ಪೀಚ್ ಇಂಟ್ರೊಡ್ಯೂಸ್ ಬೈ ದ ಕಂಜಂಕ್ಷನ್ ದ್ಯಾಟ್. ಹೌದಾ? ಇಲ್ಲಿ ರಿಪೋರ್ಟಿಂಗ್ ಸ್ಪೀಚ್, ರಿಪೋರ್ಟೆಡ್ ಸ್ಪೀಚ್ ಏನಿದೆಯಲ್ಲ, ರಿಪೋರ್ಟೆಡ್ ಸ್ಪೀಚ್ ಯಾವ್ದಿಲ್ಲಿ? ಈ ಭಾಗ. ಈ ಭಾಗದಲ್ಲಿ ಹಿ ವೆಂಟ್ ಟು ದ ಲೈಬ್ರರಿ. ಈ ಭಾಗನ ನಾವು ಸ್ಟಾರ್ಟ್ ಮಾಡ್ಬೇಕಂದ್ರೆ ಮುಂಚೆ ದ್ಯಾಟ್ ಅನ್ನೋ ಕಂಜಂಕ್ಷನ್ ಅನ್ನ ಬಳಕೆ ಮಾಡ್ಕೋಬೇಕು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಂಡ್ ದ ಫೋರ್ತ್ ಒನ್, ದ ಟೆನ್ಸ್ ಆಫ್ ದ ರಿಪೋರ್ಟಿಂಗ್ ವರ್ಬ್ ಈಸ್ ನೆವರ್ ಚೇಂಜ್ಡ್. ಹೀಗಂತಂದ್ರೆ ರಮೇಶ್ ಸೇಡ್ ಅಂತಿದೆ. ಹೌದಾ? ನೆಕ್ಸ್ಟ್ ಕೂಡ ರಮೇಶ್ ಸೇಡ್ ಅಂತ ಹಾಕೋತೇವೆ. ಫಾರ್ ಎಕ್ಸಾಂಪಲ್, ರಮೇಶ್ ಶೇಸ್ ಅಂತಿತ್ತಂದ್ರೆ ಅವಾಗ ಏನ್ ಮಾಡ್ಕೊಳ್ತೇವೆ? ಅವಾಗೂ ಕೂಡ ರಮೇಶ್ ಸೇಡ್ ಅಂತ ಬಳಕೆ ಮಾಡೋಂಗಿಲ್ಲ. ರಿಪೋರ್ಟಿಂಗ್ ವರ್ಬ್ ಏನಿರತ್ತಲ್ವಾ ಅದೇ ರೀತಿ ನಾವು ಬಳಕೆ ಮಾಡ್ಕೋಬೇಕು. ರಮೇಶ್ ಸೇಸ್ ಅಂತೆ ಮಾಡ್ಕೋಬೇಕು. ಹೌದಾ? ಲಾಸ್ಟ್ ಬಂದ್ ನೋಡಿ, ಇಂಪೆರೇಟಿವ್, ಇಂಟ್ರೋಗೇಟಿವ್, ಎಕ್ಸ್ಕ್ಲಮೇಟಿವ್ ಇವು ಸೆಂಟೆನ್ಸ್ಗಳು. ಫಾರ್ ಎಕ್ಸಾಂಪಲ್, ಡೈರೆಕ್ಟ್ ಸ್ಪೀಚ್ ದಲ್ಲಿ ಒಂದಾவது ಕ್ವಶನ್ ಇಂಪೆರೇಟಿವ್ ಇತ್ತು ಅಂತ ತಿಳ್ಕೊಳ್ಳಿ. ಇದು ಇಂಪೆರೇಟಿವ್, ಇಂಟ್ರೋಗೇಟಿವ್ ಆ ಬಂದಾಗ ನಾನು ಹೇಳ್ತೇನೆ ಅದ್ರ ಎಕ್ಸ್ಪ್ಲನೇಷನ್. ಅವು ಬಂದಾಗ ಆಸ್ ಇಟ್ ಇಸ್ ಇಂಪೆರೇಟಿವ್ ಬರೆಯಂಗಿಲ್ಲ. ಅದನ್ನ ನಾವೇನ್ ಮಾಡ್ಕೋಬೇಕು? ಅಸರ್ಟಿವ್ ಅಂತಂದ್ರೆ ಡಿಕ್ಲರೇಟಿವ್ ಅಥವಾ ಪಾಸಿಟಿವ್ ಸೆಂಟೆನ್ಸ್ ಈ ರೀತಿ ಕನ್ವರ್ಟ್ ಮಾಡ್ಕೊಳ್ಬೇಕು. ಇದು ನಮಗೆ ಬಹಳ ಗಮನ ಇರಬೇಕು. ಹೌದಾ? ಹಾಗಿದ್ದಲ್ಲಿ ವಿಷಯವನ್ನ ನಾವು ಪ್ರಾರಂಭಿಸೋಣ. ಅದಕ್ಕೆ
ಅದಕ್ಕಿಂತ ಮುಂಚೆ ಇದು ಸ್ವಲ್ಪ ನಮಗೆ ಸಾಮಾನ್ಯ ಜ್ಞಾನ ಅನ್ನೋದು ಬಹಳ ಇಂಪಾರ್ಟೆಂಟು. ಯಾಕಂದ್ರೆ ನಾವು ಏನು ಮಾಡ್ತಾ ಇದ್ದೇವೆ ಅಂತಂದ್ರೆ ದೊಡ್ಡ ಮೈಲ್ ಸ್ಟೋನಿಗೆ ನಾವು ಮಾಡ್ತಾ ಇರೋದು ಅಂತಂದ್ರೆ ಫಾರ್ ಎಕ್ಸಾಂಪಲ್ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಇಂಗ್ಲಿಷ್ ಗ್ರಾಮರಲ್ಲಿ ಸ್ವಲ್ಪ ವಿಭಿನ್ನ ಅಥವಾ ಟಫ್ ಆಗಿರೋ ಟಾಪಿಕ್. ಹೌದಾ, ಅದಕ್ಕೆ ಸ್ವಲ್ಪ ಡ್ರಿಲ್ ವರ್ಕ್, ಬೇಸಿಕ್ ವರ್ಕ್ ಅಂತ ಹೇಳ್ತಾರೆ, ಅದು ಮಾಡ್ಕೋಬೇಕು. ಈಗ ಇಲ್ಲಿ ನೋಡಿ ಏನ್ ಕೊಟ್ಟಿದ್ದಾನೆ ಅಂತಂದ್ರೆ ಡೈರೆಕ್ಟ್ ಸ್ಪೀಚ್ದಲ್ಲಿ ಸಿಂಪಲ್ ಪ್ರೆಸೆಂಟ್ ಒಂದು ಸೆಂಟೆನ್ಸ್ ಇತ್ತಂದ್ರೆ ಅದು ಸಿಂಪಲ್ ಪಾಸ್ಟ್ ಆಗತ್ತೆ. ಪ್ರೆಸೆಂಟ್ ಕಂಟಿನ್ಯೂಸ್ ಇದ್ರೆ ಪಾಸ್ಟ್ ಕಂಟಿನ್ಯೂಸ್ ಆಗುತ್ತೆ. ಇವೆಲ್ಲ ಕೂಡ ಬದಲಾವಣೆ ಆಗ್ತವೆ. ಅದಕ್ಕೆ ನಿಮ್ಮ ಕಡೆ ಏನಾದರೂ ಪೆನ್ ಇತ್ತಂದ್ರೆ ಇದನ್ನ ನೀವು ಬರ್ಕೋಬಹುದು. ಅದಕ್ಕೆ ಪೆನ್ ಅನ್ನ ತಗೊಂಡು ನೋಟ್ ಮಾಡ್ಕೊಳ್ಳಿ, ಯಾಕಂದ್ರೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಸೆಕೆಂಡ್ PU ಆ್ಯಂಡ್ 10th ಆಸ್ ವೆಲ್ ಆಸ್. ಇಲ್ಲಿ ನೋಡಿ ಒಂದು ಸಣ್ಣ ಎಕ್ಸಾಂಪಲ್ ಕೂಡ ಕೊಡ್ಲಿಕ್ಕೆ ಟ್ರೈ ಮಾಡ್ತೇನೆ ನಾನು, ಇನ್ನೂ ನಿಮಗೆ ಮೋರ್ ಕ್ಲಾರಿಟಿ ಗೊತ್ತಾಗಲಂತೆ. ಸಿಂಪಲ್ ಪ್ರೆಸೆಂಟ್ ಫಾರ್ ಎಕ್ಸಾಂಪಲ್, ಸಿಂಪಲ್ ಪ್ರೆಸೆಂಟ್ ನಿಮ್ಗೆ ಆನ್ಸರ್ ಮಾಡ್ಬೋದಾ ಇಲ್ಲಿ? ಏನು ಸಿಂಪಲ್ ಪ್ರೆಸೆಂಟ್ ಅಂದ್ರೆ ಒಂದು ಎಕ್ಸಾಂಪಲ್, ಫಾರ್ ಎಕ್ಸಾಂಪಲ್ ಐ ಗೋ ಟು ಸ್ಕೂಲ್. ಹೌದಾ, ಐ ಗೋ ಟು ಸ್ಕೂಲ್ ಸಿಂಪಲ್ ಪ್ರೆಸೆಂಟ್ ಅನ್ನ ಸಿಂಪಲ್ ಪಾಸ್ಟ್ ಅಲ್ಲಿ ಏನ್ ಮಾಡಬಹುದು? ಪೆನ್ ಇದ್ರೆ ದಯವಿಟ್ಟು ನೀವು ಬರ್ಕೋಬಹುದು. ಬಹಳ ಇಂಪಾರ್ಟೆಂಟ್ ಹೇಳ್ತಾ ಇದ್ದೀನಿ. ಐ ಗೋ ಟು ಸ್ಕೂಲ್ ಇದ್ದದನ್ನ ಐ ವೆಂಟ್ ಟು ಸ್ಕೂಲ್ ಅಂತ ಮಾಡಬಹುದು. ದಿಸ್ ಇಸ್ ಸಿಂಪಲ್ ಪಾಸ್ಟ್ ಪ್ರೆಸೆಂಟ್ ಕಂಟಿನ್ಯೂಸ್. ಇದನ್ನ ಏನ್ ಮಾಡ್ಕೋಬಹುದು? ಒಂದು ಎಕ್ಸಾಂಪಲ್, ಹಿ ಈಸ್ ಈಟಿಂಗ್ ಅ ಫ್ರೂಟ್. ಪಾಸ್ಟ್ ಕಂಟಿನ್ಯೂಸ್ ಅಲ್ಲಿ ಹಿ ವಾಸ್ ಈಟಿಂಗ್ ಅ ಫ್ರೂಟ್. ಹೌದಾ, ಯು ಕ್ಯಾನ್ ರೈಟ್ ಇಫ್ ಇಟ್ ಇಸ್ ಪಾಸಿಬಲ್. ಥರ್ಡ್ ಒನ್ ನೋಡಿ, ಪ್ರೆಸೆಂಟ್ ಪರ್ಫೆಕ್ಟ್. ಪ್ರೆಸೆಂಟ್ ಪರ್ಫೆಕ್ಟ್ ಅಂದ್ರೆ ಐ ಹ್ಯಾವ್ ಈಟನ್ ಅ ಮ್ಯಾಂಗೋ. ಹೌದಾ, ಪಾಸ್ಟ್ ಪರ್ಫೆಕ್ಟ್ ಅಲ್ಲಿ ಏನಾಗುತ್ತೆ? ಐ ಹ್ಯಾಡ್ ಈಟನ್ ಅ ಮ್ಯಾಂಗೋ. ಇದನ್ನ ಗಮನವಿಟ್ಟು ನೋಡ್ಬೇಕು ನೀವು, ಯಾಕಂದ್ರೆ ಇವೇ ನಿಮಗೆ ಐಡೆಂಟಿಫೈ ಮಾಡಕ್ ಬರಲಿಲ್ಲ ಅಂತಂದ್ರೆ ಇಲ್ಲಿ ಕೊಟ್ಟಿರುವಂತ ನಿಮ್ಗೆ ಮಾಡಕ್ಕೆ ಬರಲ್ಲ. ಅದಕ್ಕೆ ಗೊತ್ತಿರಬೇಕು. ನೆಕ್ಸ್ಟ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಬಂತಂದ್ರೆ ಐ ಹ್ಯಾವ್ ಬೀನ್ ಸಿಂಗಿಂಗ್ ಅ ಸಾಂಗ್. ಅದೇ ಪಾಸ್ಟ್ ಪರ್ಫೆಕ್ಟ್ ಅಲ್ಲಿ ಐ ಹ್ಯಾಡ್ ಬೀನ್ ಅಂತ ಆಗತ್ತೆ. ಹ್ಯಾಡ್ ಬೀನ್ ಸಿಂಗಿಂಗ್ ಎ ಸಾಂಗ್. ನೆಕ್ಸ್ಟ್ ಸಿಂಪಲ್ ಪಾಸ್ಟ್. ಸಿಂಪಲ್ ಪಾಸ್ಟ್ ಇರೋದು ಅಲ್ಲಿ ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಪಾಸ್ಟ್ ಪರ್ಫೆಕ್ಟ್ ಆಗತ್ತೆ. ಸಿಂಪಲ್ ಪಾಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಐ ವೆಂಟ್ ಟು ಸ್ಕೂಲ್. ಹೌದಾ, ಅದೇ ಪಾಸ್ಟ್ ಪರ್ಫೆಕ್ಟ್ ಏನಾಗತ್ತೆ? ಐ ಹ್ಯಾಡ್ ಗಾನ್ ಟು ಸ್ಕೂಲ್. ಪಾಸ್ಟ್ ಪರ್ಫೆಕ್ಟ್ ಐ ಹ್ಯಾಡ್ ಗಾನ್ ಟು ಸ್ಕೂಲ್, ಐ ಹ್ಯಾಡ್ ಗಾನ್ ಟು ಸ್ಕೂಲ್ ಆಗಿ ಉಳಿಯುತ್ತೆ. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಕೂಡ ಆಸ್ ಇಟ್ ಈಸ್ ಐ ಹ್ಯಾಡ್ ಬೀನ್ ಗೋಯಿಂಗ್ ಟು ಸ್ಕೂಲ್, ಐ ಹ್ಯಾಡ್ ಬೀನ್ ಗೋಯಿಂಗ್ ಟು ಸ್ಕೂಲ್ ಇದೇ ರೀತಿ ಉಳಿಯುತ್ತೆ. ಹೀಗೆ ನಮಗೆ ಇದು ಬೇಸಿಕ್ಸ್ ನಮಗೆ ಗೊತ್ತಿರಬೇಕು. ಇದು ನಮಗೆ ಗೊತ್ತಿಲ್ಲ ಅಂತಂದ್ರೆ ಮುಂದೆ ಏನೂ ಮಾಡ್ಲಿಕ್ಕೆ ಆಗಲ್ಲ. ಹೌದಾ, ಇದು ಇನ್ನೂ ನಿಮ್ ಕ್ಲಾರಿಟಿ ಗೊತ್ತಾಗ್ಲಿಲ್ಲ ಅಂತಂದ್ರೆ ಎಷ್ಟೋ ಟೆನ್ಸಸ್ಗಳ ಕ್ಲಾಸ್ ನಾನು ಮಾಡಿದ್ದೀನಿ, ಟೆನ್ಸ್ ಕ್ಲಾಸ್. ಆ ಟೆನ್ಸಸ್ದಲ್ಲೇ ಈ ಸಂಪೂರ್ಣವಾಗಿ ಸಿಂಪಲ್ ಪ್ರೆಸೆಂಟ್ ಅಂದ್ರೆ ಏನು, ಸಿಂಪಲ್ ಪಾಸ್ಟ್ ಅಂದ್ರೆ ಏನು ಎಲ್ಲ ಕೂಡ ನಿಮಗೊಂದು ಐಡಿಯಾ ಸಿಗತ್ತೆ. ಅಲ್ಲೂ ಕೂಡ ನೀವು ನೋಡ್ಬೋದು. ಹೌದಾ, ಹೀಗೆ ಮತ್ತೆ ಇನ್ನೊಂದು ಏನಂತಂದ್ರೆ ಇದೊಂದು ಚಾರ್ಟ್ ನೋಡ್ಕೊಂಬಿಡಿ. ಹೌದಾ, ಏನೇನು ಬದಲಾವಣೆ ಆಗತ್ತೆ. ವಿಲ್ ಇದ್ದಿದ್ದು ವುಡ್, ಮೇ ಇದ್ದಿದ್ದು ಮೈಟ್, ಶಾಲ್ ಇದ್ದಿದ್ದು ಶುಡ್, ನವ್ ಇದ್ದಿದ್ದು ದೆನ್, ಟುಡೇ ಇದ್ದಿದ್ದು ದಟ್ ಡೇ, ಎಸ್ಟರ್ಡೇ ಇದ್ದಿದ್ದು ಪ್ರೀವಿಯಸ್. ಹಿಂಗೆಲ್ಲ ಬದಲಾವಣೆಗಳ ಆಗ್ತಾ ಇರೋದ್ರಿಂದ ಈ ಎರಡು ಚಾರ್ಟ್ ಅನ್ನ ನೀವು ಕಂಠಪಾಠ ಮಾಡಿದ್ರು ತೊಂದರೆ ಇಲ್ಲ. ಇದನ್ನ ನೆನ್ಪಿಟ್ಕೊಳ್ಳೇಬೇಕು. ಹೌದಾ, ಅದಕ್ಕೆ ಈ ಭಾಗ ನಮಗೆ ಗೊತ್ತಿದ್ರೆ ಮಾತ್ರ ನಾವು ಏನೋ ಮಾಡ್ಲಿಕ್ಕೆ ಸಾಧ್ಯ, ಇಲ್ಲವಾದರೆ ನಮ್ಮಿಂದ ಏನೂ ಮಾಡ್ಲಿಕ್ಕೆ ಬರೋದೇ ಇಲ್ಲ. ಅದಕ್ಕೆ ಈ ಭಾಗ ಅನ್ನೋದು ಬಹಳನೇ ಮಹತ್ವವಾಗಿರುವಂಥದ್ದು. ಹೌದಾ, ಹಾಗಿದ್ದಲ್ಲೇ ವಿಷಯವನ್ನ ಜಾಸ್ತಿ ಏನು ಡ್ರ್ಯಾಗ್ ಮಾಡದೆ ನಾವು ಮಹತ್ವದ ಹಾಗಿದ್ದರೆ ನಮ್ಮ ಅಧ್ಯಾಯ ಈಗ ಪ್ರಾರಂಭ. ಏನು ಸರ್ ಹೀಗಂತ ಇದ್ದಾರೆ ಅಂತೆಲ್ಲ, ಫಸ್ಟ್ ರೂಲ್ ಕಡೆ ನಾವು ಮೂವ್ಮೆಂಟ್ ಅನ್ನ ಮಾಡೋಣ ಅಂತಂದಾಗೆ. ಸೊ ಫಸ್ಟ್ ನೋಡಿ, when the reporting verb is in the past tense, the reported speech is also changed into past tense. ಇಲ್ಲಿ ನಾನ್ ಮಾಡಿದ್ದೀನಿ ಒಂದನೇ ಭಾಗ ರಾಜು ಸೇಡ್ ಇದಂತಂದ್ರೆ ರಿಪೋರ್ಟಿಂಗ್ ವರ್ಬ್ ಅಂತ ಹೇಳ್ತೇವೆ. ಎರಡನೇ ಭಾಗ ಐ ಗೋ ಟು ದ ಪಾರ್ಕ್, ಇದಕ್ಕೇನಂತ ಹೇಳ್ತೇವೆ? ರಿಪೋರ್ಟೆಡ್ ಸ್ಪೀಚ್ ಅನ್ಬಹುದು ಅಥವಾ ರಿಪೋರ್ಟಿಂಗ್ ಸ್ಪೀಚ್ ಕೂಡ ಅನ್ಬಹುದು. ಹೌದಾ, ಇಲ್ಲಿ ಫಸ್ಟಿಗೆ ನಾವು ಏನ್ ಮಾಡಬೇಕು ಎಸ್ ಏನಂತಂದ್ರೆ ಕೊಟ್ಟಿರುವಂತ ಸೆಂಟೆನ್ಸ್ ಒಳಗೆ ಐ ಗೋ ಟು ದ ಪಾರ್ಕ್ ಇದಿರುವ ಯಾವ ಸೆಂಟೆನ್ಸ್ ಇದು ಅಂದ್ರೆ ಯಾವ ಟೆನ್ಸ್? ಐ ಗೋ ಟು ದ ಪಾರ್ಕ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಸಿಂಪಲ್ ಪ್ರೆಸೆಂಟ್. ಸಿಂಪಲ್ ಪ್ರೆಸೆಂಟ್ ಅಂದ್ರೆ ಏನಾಗುತ್ತೆ? ಸಿಂಪಲ್ ಪಾಸ್ಟ್ ಆಗತ್ತೆ. ಹೌದಾ, ಐ ಗೋ ಟು ದ ಪಾರ್ಕ್ ಅದನ್ನ ನಾವು ಐ ವೆಂಟ್ ಟು ದ ಪಾರ್ಕ್ ಅನ್ಬೋದು. ಹಾಗೆ ನಾವು ಆನ್ಸರ್ ಮಾಡಿಬಿಟ್ರೆ ಮುಗೀತು. ಫಾರ್ ಎಕ್ಸಾಂಪಲ್, ರಾಜು ಸೇಡ್ ದ್ಯಾಟ್. ಐ ಅಂತಂದ್ರೆ ಯಾರೋ ರಾಜು, ರಾಜು ಅಂತಂದ್ರೆ ಹಿ, ಇದೇ ಇಲ್ಲಿ ಬರದ್ವಿ. ಹಿ ವೆಂಟ್ ಟು ಪಾರ್ಕ್ ಅಂದ್ರೆ ಮುಗಿದು ಹೋಯ್ತು. ಎಷ್ಟು ಸಿಂಪಲ್ ಇದೆಯಲ್ಲ, ಅದಕ್ಕೆ ನಾವು ಎಷ್ಟೆಲ್ಲ ಕನ್ಫ್ಯೂಸ್ ಮಾಡ್ಕೋತೇವಿ. ಹೌದಾ, ಇಲ್ಲಿ ನೋಡಿ ಸೆಕೆಂಡ್ ಇನ್ನು ಗೊತ್ತಾಗತ್ತೆ. ಇದು ಒಂದ್ ರೀತಿ ಮ್ಯಾಥ್ಸ್ ಇದ್ದ ಹಾಗೆ, ಎಷ್ಟು ಗ್ರಾಮರ್ ಬಿಡಿಸ್ತೇವೆ ಅಷ್ಟು ನಮ್ಗೆ ಕ್ಲಾರಿಟಿ ಸಿಗತ್ತೆ. ನಾವು ಬಿಡಿಸ್ಲೇ ಇಲ್ಲ ಅಂತಂದ್ರೆ ಗೊತ್ತೇ ಆಗೋದಿಲ್ಲ. ಇದು ಏನಂತಂದ್ರೆ ಕ್ಲಾರಿಟಿ ಕೊಡ್ತಾ ಇರುವಂತ ಸಬ್ಜೆಕ್ಟ್. ಮ್ಯಾಥ್ಸ್ ಅನ್ನ ಓದಕ್ಕಾಗಲ್ಲ, ಅದೇ ರೀತಿ ಗ್ರಾಮರ್ ಕೂಡ ಓದ್ಲೇಕ್ಕೆ ಜೊತೆಗೆ ನೀವು ಬಿಡಿಸ್ಲೇಬೇಕಾಗತ್ತೆ. ವೀನಾ ಸೈಟ್
ಐ ಆಮ್ ರೀಡಿಂಗ್ ಅ ನೋವೆಲ್. ಏನ್ ಮಾಡಬೇಕು ನಾನು ಹೇಳಿದೆ, ಇದು ಒಂದನೇ ಭಾಗ ರಿಪೋರ್ಟಿಂಗ್. ಏನಿದು, ದಿಸ್ ಈಸ್ ಕಾಲ್ಡ್ ಎಸ್ ವಾಟ್, ರಿಪೋರ್ಟಿಂಗ್ ವರ್ಬ್. ಎರಡನೇ ಭಾಗಕ್ಕೆ ಏನಂತ ಹೇಳ್ತೇವೆ, ರಿಪೋರ್ಟೆಡ್ ಸ್ಪೀಚ್. ಹಾಗಿದ್ದಲ್ಲಿ ಫಸ್ಟ್ಗೆ ನಾವು ಏನ್ ಮಾಡ್ಕೋಬೇಕು, ಇದನ್ನ ಯಾವ ಸೆಂಟೆನ್ಸ್ ಇದು, ಯಾವ ಸೆಂಟೆನ್ಸ್ ಅಂದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್. ಪ್ರೆಸೆಂಟ್ ಕಂಟಿನ್ಯೂಸ್ ಏನಾಗುತ್ತೆ, ಪಾಸ್ಟ್ ಕಂಟಿನ್ಯೂಸ್. ಹಾಗಾಗಿ ವೀನಾ said that she was reading a novel. ಫಿನಿಶ್. ನೋಡಿ ಎಷ್ಟು ಸಿಂಪಲ್ ಇದೆ ಅಲ್ವಾ, ಹೌದಾ. ಥರ್ಡ್ ಒನ್ ನೋಡಿ, he said I have finished the work. ಏನ್ ಮಾಡಬೇಕು, I have finished the work ಅನ್ನೋದು ಪ್ರೆಸೆಂಟ್ ಪರ್ಫೆಕ್ಟ್. ಪ್ರೆಸೆಂಟ್ ಪರ್ಫೆಕ್ಟ್ ಇದ್ದದ್ದು ಏನು ಬದಲಾವಣೆ ಆಗುತ್ತೆ, ಪಾಸ್ಟ್ ಪರ್ಫೆಕ್ಟ್ ಅಂತ ಆಗುತ್ತೆ. ಆದ್ರಿಂದ he said that he had finished the work. ಹೌದಾ. ಇನ್ನೂ ಕೆಲವೊಂದು ಎಕ್ಸಾಂಪಲ್ಸ್ಗಳನ್ನ ಕೊಟ್ಟಿರ್ತೀನಿ, ನೀವು ನೋಡಿ, ಯಾಕಂದ್ರೆ ನಿಮಗೆ ಇನ್ನೂ ಕ್ಲಾರಿಟಿ ಸಿಗುತ್ತೆ. ಹೌದಾ. ದಿಸ್ ಈಸ್ ದ ಫಸ್ಟ್ ರೂಲ್. ಆದ್ಮೇಲೆ ಇಲ್ಲಿ ಸ್ವಲ್ಪ ನಾನು ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ. ನಾನು ಒಂದು ಸಣ್ಣ ರಿಕ್ವೆಸ್ಟ್ ಮಾಡ್ಕೊಳ್ತೇನೆ, ಏನಂತಂದ್ರೆ ದಯವಿಟ್ಟು ಪೆನ್ನು ಪೇಪರ್ ನಿಮ್ಮ ಜೊತೆ ಇಟ್ಕೊಂಡು 1, 2, 3 ಮೂರು ಎಕ್ಸಾಮ್ಸ್ ಬರ್ಕೊಳ್ಳಿ. ವಿಡಿಯೋನ ಪಾಸ್ ಮಾಡಿ, ಟ್ರೈ ಮಾಡಿ ಆನ್ಸರ್. ಆನ್ಸರ್ ಬಂದಾದ್ಮೇಲೆ ನೀವು ವೆರಿಫಿಕೇಶನ್ ಮಾಡ್ಕೊಳ್ಳಿ, ನಿಮ್ಮ ಆನ್ಸರ್ ಕರೆಕ್ಟಾ ಇದೇನಾ ಇಲ್ವಾ. ಓಕೆ. ಅದಕ್ಕೆ ನಾನು ಇದು ಸ್ವಲ್ಪ ಎಕ್ಸರ್ಸೈಸ್ ಕೊಡ್ತಿದ್ದೀನಿ. ಇದು ಗ್ರಾಮರ್ ಅಂದ್ರೆ ಸ್ವಲ್ಪ ಡಿಫ್ರೆಂಟ್ ಲೆವೆಲ್ ಇರುತ್ತೆ, ಆದ್ರಿಂದ ಮಾಡಿದರೆ ನಿಮ್ಗೆ ಇನ್ನೂ ಕ್ಲಾರಿಟಿ ಸಿಗುತ್ತೆ. ಸೊ ಫಾದರ್ ಸೈಡ್ ಐ ಆಮ್ ಟೈರ್ಡ್. ನಾವು ಏನ್ ಮಾಡ್ಬೋದು, ಫಾದರ್ ಸೈಡ್ ದ್ಯಾಟ್ ಹಿ ವಾಸ್ ಟೈರ್ಡ್ ದೆನ್. ವೆರಿ ಸಿಂಪಲ್. ನೆಕ್ಸ್ಟ್, ಪ್ರೇಮ್ ಸೈಡ್ ಐ ಸಾ ಅ ಮೂವಿ ಎಸ್ಟರ್ಡೇ. ಹೀಗೆ ಬಂದಾಗ ಯಾವ ಸೆಂಟೆನ್ಸು, ಐ ಸಾ ಮೂವಿ ಎಸ್ಟರ್ಡೇ, ಇದು ಪಾಸ್ಟ್. ಎಂತ ಪಾಸ್ಟ್, ಸಿಂಪಲ್ ಪಾಸ್ಟ್. ಸಿಂಪಲ್ ಪಾಸ್ಟ್ ಇದ್ರೆ ಏನಾಗುತ್ತೆ, ಸಿಂಪಲ್ ಪಾಸ್ಟ್ ಚೇಂಜ್ ಆಗೋದು ಯಾವ ರೀತಿ ಆಗುತ್ತೆ ಅಂದ್ರೆ ದಟ್ ಈಸ್ ಕಾಲ್ಡ್ ಆಸ್ ಪಾಸ್ಟ್ ಪರ್ಫೆಕ್ಟ್. ಅದಕ್ಕೆ ಪ್ರೇಮ್ ಸೇಡ್ ದ್ಯಾಟ್ ಹಿ ಹ್ಯಾಡ್ ಸೀನ್ ದ ಮೂವಿ. ಇಲ್ಲಿ ಎಸ್ಟರ್ಡೇ ಅಂತ ಇದೆ, ಎಸ್ಟರ್ಡೇ ಇದ್ದಿದ್ದು ಏನಾಗುತ್ತೆ, ದ ಡೇ ಬಿಫೋರ್ ಅಂತ ಆಗತ್ತೆ. ಹೌದಾ. ದ ಡೇ ಬಿಫೋರ್ ಅಂತ ನಾವು ಚೇಂಜ್ ಮಾಡ್ಕೋತೀವಿ. ನೆಕ್ಸ್ಟ್ ಒನ್, ರಮ್ಯಾ ಸೇಡ್ ಐ ಹ್ಯಾಡ್ ವಿಸಿಟೆಡ್ ದ ಟೆಂಪಲ್. ಹೌದಾ, ಹೇಳ್ತಾಳೆ. ಅದಕ್ಕೆ ನಾವು ಐ ಹ್ಯಾಡ್ ವಿಸಿಟೆಡ್ ದ ಟೆಂಪಲ್ ಅಂದ್ರೆ ಯಾವ ಇದು ಯಾವ್ದಂತಂದ್ರೆ ಪಾಸ್ಟ್ ಪರ್ಫೆಕ್ಟ್. ಪಾಸ್ಟ್ ಪರ್ಫೆಕ್ಟ್ ಏನಾಗತ್ತಂದ್ರೆ ಇದು ಆಸ್ ಇಟ್ ಇಸ್ ಉಳ್ಕೊಳ್ಳುತ್ತೆ. ದಯವಿಟ್ಟು ತಾವು ರೂಲ್ಸ್ ಗಳ ಕಡೆ ನೋಡಬೇಕು. ಅದಕ್ಕೆ ನಾವು ಏನಂತಂದ್ರೆ ರಮ್ಯಾ ಸೇಡ್ ದ್ಯಾಟ್ ಶಿ ಹ್ಯಾಡ್ ವಿಸಿಟೆಡ್ ದ ಟೆಂಪಲ್. ವೆರಿ ಸಿಂಪಲ್ ಇದೆಯಲ್ಲ, ಹೀಗೆ ನಮಗೆ ಮಾಡಿಕೊಳ್ಳೇಬೇಕು. ದಿಸ್ ಈಸ್ ಅಬೌಟ್ ಫಸ್ಟ್ ರೂಲ್ ಅಂತ ಹೇಳ್ತೇವೆ. ಹಾಗಿದ್ದಲ್ಲಿ ಎರಡನೇ ರೂಲ್ ಏನನ್ನೋದು ನಾವು ಡಿಸ್ಕಸ್ ಮಾಡೋಣ. ನೋಡಿ, ಏನಂತಂದ್ರೆ when the reporting verb is in the present tense, the tense of the verb is in the reported speech does not change. ಏನಿದು ಬಹಳ ಡಿಫ್ರೆಂಟ್ ಇದೆಯಲ್ಲ ರೂಲು ಅಂತ ಅನ್ಕೊಳ್ತೀರಾ, ಹಾಗೇನು ಅನ್ಕೋಬೇಡಿ. ಎಕ್ಸಾಂಪಲ್ಸ್ ನೋಡಿ, ಇಲ್ಲಿ ಎರಡು ಎಕ್ಸಾಂಪಲ್ ಸೇಮ್ ಇದಾವೆ, ಮದರ್ ಅಂಡ್ ಮದರ್. ಹೌದಾ. ಸ್ವಲ್ಪ ನೀವು ಗಮನವಿಟ್ಟು ನೋಡಿದಾಗ ನಿಮಗೆ ಎಷ್ಟೋ ವ್ಯತ್ಯಾಸಗಳು ಕಾಣ್ತವೆ. ಫಾರ್ ಎಕ್ಸಾಂಪಲ್, ಮದರ್ ಸೇಸ್ ಲಂಚ್ ಈಸ್ ರೆಡಿ ಇದೆ, ಇಲ್ಲಿ ಮದರ್ ಸೇಡ್ ಲಂಚ್ ಈಸ್ ರೆಡಿ ಇದೆ. ಹೌದಾ. ಮದರ್ ಸೇಸ್ ಲಂಚ್ ಈಸ್ ರೆಡಿ ಫಸ್ಟ್ ಒನ್ ಆನ್ಸರು. ಮದರ್ ಸೇಡ್ ಅಂತ ನೀವು ಬರೆಯುವ ಹಾಗಿಲ್ಲ. ಯಾಕಂತಂದ್ರೆ ನೋಡಿ, ಟೆನ್ಸ್ ಆಫ್ ದ ಮದರ್ ಸೇಸ್ ಇದೆ. ಹೌದಾ. ರಿಪೋರ್ಟೆಡ್ ಸ್ಪೀಚ್ ಅಲ್ಲೂ ಕೂಡ ಚೇಂಜ್ ಆಗೋಂಗಿಲ್ಲ, ಇಲ್ಲೂ ಕೂಡ ಚೇಂಜ್ ಆಗೋಂಗಿಲ್ಲ. ಹೌದಾ. ನೋಡಿ, ಮದರ್ ಸೇಸ್ ಲಂಚ್ ಈಸ್ ರೆಡಿ, ಮದರ್ ಸೇಸ್ ದಟ್ ಲಂಚ್ ಈಸ್ ರೆಡಿನೇ ಬರೀಬೇಕು. ಬಹಳನೇ ಇಂಪಾರ್ಟೆಂಟ್ ಇದು, ಕನ್ಫ್ಯೂಷನ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗಿದ್ದಲ್ಲಿ ಸ್ವಲ್ಪ ನಿಮಗೂ ವ್ಯತ್ಯಾಸ ಅನ್ಸುತ್ತೆ. ಇನ್ನು ನೋಡಿ, ಇಲ್ಲಿ ಮದರ್ ಸೇಸ್ ಅಂತ ಇದೆ, ಅವಾಗ ಆನ್ಸರ್ ಏನ್ ಮಾಡಿದ್ರಿ, ಮದರ್ ಸೇಸ್ ಲಂಚ್ ಈಸ್ ರೆಡಿ. ಸಿಂಪಲ್ ಪ್ರೆಸೆಂಟ್ ಹೊಳೆ ಮತ್ತೆ ಸಿಂಪಲ್ ಪ್ರೆಸೆಂಟ್ ಹಾಕೊಂಡಿದ್ರಿ. ಇಲ್ಲಿ ನೋಡಿ, ಇದೇನು ಮದರ್ ಸೇಡ್ ಅಂತಿದೆ. ಹೌದಾ. ಮದರ್ ಸೇಡ್ ಅಂತಿದ್ದಾಗ ಇಲ್ಲಿ ಮದರ್ ಸೇಡ್ ಅಂತ ಮಾಡಿಕೊಂಡು ಇಡೀ ಭಾಗ ಇದೆಲ್ಲನೂ ಕೂಡ ಚೇಂಜ್ ಆಗತ್ತೆ. ಬಹಳನೇ ಇಂಪಾರ್ಟೆಂಟ್. ಅದಕ್ಕೆ ನಾನು ಹೇಳಿದ್ದು ರಿಪೋರ್ಟಿಂಗ್ ವರ್ಬ್ ಇದೇನಿರತ್ತಲ್ಲ, ದಿಸ್ ಇಸ್ ಕಾಲ್ಡ್ ಎಸ್ ರಿಪೋರ್ಟಿಂಗ್ ವರ್ಬ್. ಅವಾಗ ರಿಪೋರ್ಟೆಡ್ ಸ್ಪೀಚ್ ಏನಿದೆ, ಇದು ರಿಪೋರ್ಟೆಡ್ ಸ್ಪೀಚ್, ಇದು ಕೂಡ ಅವಾಗ ಬದಲಾವಣೆ ಮಾಡೋಂಗಿಲ್ಲ. ಯಾವಾಗ ಮದರ್ ಸೇಸ್ ಅಂತಿದ್ದಾಗ. ಅದೇ ಮದರ್ ಸೇಡ್ ಅಂತಿದ್ದಾಗ ಇದು ಚೇಂಜ್ ಆಗತ್ತೆ. ಇದು ಒಂದು ರೂಲ್ ಬಹಳ ಗಂಭೀರವಾಗಿ ತಿಳ್ಕೊಳ್ಳಿ. ಇದು ಬಹಳ ಯೂಸ್ಫುಲ್ ಆಗಿ ಮಾಡ್ಕೋಬೇಕಂತ ಕಾನ್ಸೆಪ್ಟ್. ನೆಕ್ಸ್ಟ್ ನೋಡಿ, ರಾಣಿ ಸೇಜ್ ರಾಧಾ ಈಟ್ಸ್ ಅ ಕೇಕ್. ಹೌದಾ. ರಾಣಿ ಸೇಜ್ ಅಂತಿದೆ ಇಲ್ಲಿ, ಅಂದ್ರೆ ಸಿಂಪಲ್ ಪ್ರೆಸೆಂಟ್. ಇದು ಏನ್ ಮಾಡ್ಕೋಬೇಕಂದ್ರೆ ಚೇಂಜ್ ಮಾಡುವ ಹಾಗಿಲ್ಲ, ಆಸ್ ಇಟ್ ಈಸ್. ರಾಣಿ ಸೇಸ್ ದಟ್ ರಾಧಾ ಈಟ್ಸ್ ಅ ಕೇಕ್. ಒಂದು ವೇಳೆ ಸೇಸ್ ಬದ್ಲಿ ಸೇಡ್ ಇತ್ತಂತಂದ್ರೆ ಅವಾಗ ನಾವು ಏನ್ ಮಾಡ್ಕೊಳ್ತೇವೆ, ರಾಧಾ ಏಟ್ ಅ ಕೇಕ್ ಅಂತ ಮಾಡ್ಕೋಬೇಕಾಗತ್ತೆ. ಬಹಳನೇ
ಮಹತ್ವವಾಗಿರುವಂಥ ಕಾನ್ಸೆಪ್ಟ್ ಇದು. ಹೌದಾ? ಇದಕ್ಕೆ ನಾವೇನಂತ ಹೇಳ್ತೇವೆ? ರೂಲ್ ನಂಬರ್ 2